ಬ್ಯಾಂಕ್ ಲೋನ್ ಸಿಗುತ್ತಾ? ನಿಮ್ಮ ಆಸ್ತಿ ಲೋನ್ಗೆ ಅರ್ಹವೇ? ಎಲ್ಲ ಜಮೀನು ಅಥವಾ ಸೈಟ್ಗಳು ಬ್ಯಾಂಕ್ ಲೋನ್ ಸಿಗುತ್ತದೆ ಅಂತ ನೀವು ಭಾವಿಸ್ತಾ ಇದ್ದೀರಾ? ಇದು ನಿಮ್ಮ ತಪ್ಪು ಕಲ್ಪನೆ. ಸಾವಿರಾರು ಜನ ಮೋಸ ಹೋಗ್ತಾರೆ. ಬಹಳಷ್ಟು ಜನರು ಮೊದಲು ಆಸ್ತಿ ಆಯ್ಕೆ ಮಾಡ್ತಾರೆ. ಆದರೆ ಬುದ್ಧಿವಂತ ಇನ್ವೆಸ್ಟರ್ ಏನು ಮಾಡಬೇಕು? ಮೊದಲು ಬ್ಯಾಂಕ್ ಲೋನ್ ಎಲಿಜಿಬಿಲಿಟಿ ಇದೆಯಾ ಅಂತ ನೋಡಬೇಕು. ಹಾಗಾದರೆ ನೋಡೋಣ. ಈ ನಂಬರ್ 1, ಲೀಗಲ್ ಡಾಕ್ಯುಮೆಂಟ್ಸು ಕಂಪ್ಲೀಟ್ ಇರಬೇಕು. ಸೇಲ್ ಡೀಡು, EC, RTC, ಖಾತಾ ಸೇರಿದಂತೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಬ್ಯಾಂಕ್ ಲೋನು ವಿಶ್ವಾಸದಿಂದ ಲೋನ್ ನೀಡುತ್ತೆ. ನಂಬರ್ 2, ಅಪ್ರೂವಲ್ ಲೇಔಟು ಇರಬೇಕು. ಅನುಮೋದನೆ ಇಲ್ಲದ ಲೇಔಟ್ಗಳಿಗೆ ಬಹುತೇಕ ಬ್ಯಾಂಕ್ಗಳು ಲೋನ್ ಕೊಡೋದಿಲ್ಲ. ನಂಬರ್ 3, ಈ ಖಾತಾ ಇದ್ದರೆ ಹೆಚ್ಚು ಅನುಕೂಲ. ಈ ಖಾತಾ ಇರುವ ಆಸ್ತಿಗಳಿಗೆ ಸಾಮಾನ್ಯವಾಗಿ ಲೋನ್ ತಗೊಳ್ಳೋದು ತುಂಬ ಸುಲಭ. ನಂಬರ್ 4, ಬ್ಯಾಂಕ್ ಅಪ್ರೂವಲ್ ಪ್ರಾಜೆಕ್ಟ್ ಆಗಿದೆಯಾ? ಕೆಲವು ಲೇಔಟ್ ಅಥವಾ ಪ್ರಾಜೆಕ್ಟ್ಗಳಿಗೆ ಈಗಾಗಲೇ ಬ್ಯಾಂಕ್ ಅನುಮೋದನೆ ನೀಡಿರುತ್ತೆ ಮೊದಲೇನೆ. ನಂಬರ್ 5, ನಿಮ್ಮ ಇನ್ಕಮ್ ಕೂಡ ಮುಖ್ಯ. ಆಸ್ತಿ ಉತ್ತಮವಾಗಿದ್ದರೂ ನಿಮ್ಮ ಆದಾಯ, ಸಿಬಿಲ್ ಸ್ಕೋರು ಮತ್ತು ರೀಪೇಮೆಂಟ್ ಕೆಪಬಿಲಿಟಿ ಸರಿಯಾಗಿರಬೇಕು. ಗೋಲ್ಡನ್ ರೂಲ್ ಏನಂದರೆ, ಬ್ಯಾಂಕ್ ಲೋನ್ ಸಿಗುತ್ತೆ ಅಂದರೆ ಮಾತ್ರ ಆಸ್ತಿ ಪರಿಪೂರ್ಣ ಅಂತ ಅರ್ಥ ಅಲ್ಲ. ಆದರೆ ಲೋನ್ ಸಿಗದಿದ್ದರೆ ಅದರ ಕಾರಣವನ್ನು ಖಂಡಿತ ನೀವು ತಿಳ್ಕೋಬೇಕು. ಗಮನದಲ್ಲಿಟ್ಕೊಳ್ಳಿ, ಮೊದಲು ಬ್ಯಾಂಕ್ ಲೋನ್ ಎಲಿಜಿಬಿಲಿಟಿಯನ್ನು ಪರಿಶೀಲಿಸಿ. ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡಿ. ಅಪ್ರೂವ್ಡ್ ಲೇಔಟ ಅಂತ ಆಯ್ಕೆ ಮಾಡಿ. ನಿಮ್ಮ ಸಿಬಿಲ್ ಸ್ಕೋರು ಚೆನ್ನಾಗಿರಬೇಕು. ಆಮೇಲೆ ಲೋನ್ ಸ್ಯಾಂಕ್ಷನ್ ಆದ ನಂತರವೇ ಮುಂದಿನ ಹಣಕಾಸಿನ ನಿರ್ಧಾರನ ತಗೊಳ್ಳಿ. ಸರಿಯಾದ ದಾಖಲೆ ಪ್ಲಸ್ ಸರಿಯಾದ ಅರ್ಹತೆ = ಸುರಕ್ಷಿತ ಹೂಡಿಕೆ. ಇಂತಹ ರಿಯಲ್ ಎಸ್ಟೇಟ್ ಶಿಕ್ಷಣ, ಕಾನೂನಿನ ಅರಿವು ಮತ್ತು ಸುರಕ್ಷಿತ ಹೂಡಿಕೆ ಸಲಹೆಗಳಿಗಾಗಿ ಈ ಪುಟವನ್ನು ಫಾಲೋ ಮಾಡಿ. ಈ ವಿಡಿಯೋವನ್ನು ಮನೆ, ಸೈಟ್ ಅಥವಾ ಜಮೀನು ಖರೀದಿಸಲು ಯೋಚಿಸುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಮೊದಲು ಲೋನ್ ಎಲಿಜಿಬಿಲಿಟಿ ತಿಳಿಯಿರಿ, ನಂತರ ಆತ್ಮವಿಶ್ವಾಸದಿಂದ ಹೂಡಿಕೆ ಮಾಡಿ. ಧನ್ಯವಾದಗಳು.